ನಮಸ್ಕಾರ ಸ್ನೇಹಿತರೆ. ಮಿಡಲ್ ಈಸ್ಟ್ ಸಂಘರ್ಷದಲ್ಲಿ ಈಗ ಇರಾನ್ ನೇರವಾಗಿ ಅಮೆರಿಕದ ದೈತ್ಯ ಟೆಕ್ ಕಂಪನಿಗಳನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದೆ. ಇವಾಗ ಶುರು ಅಂತ ಹೇಳಿದೆ. ನಮ್ಮ ಒಬ್ಬ ನಾಯಕರನ್ನ ಹತ್ಯೆ ಮಾಡಿದ್ರು ಕೂಡ ಇನ್ನು ಮುಂದೆ ನಾವು ಮಿಡಲ್ ಈಸ್ಟ್ನಲ್ಲಿರೋ ಎಲ್ಲ ಅಮೆರಿಕನ್ ಕಂಪನಿಗಳ ಕಚೇರಿಗಳನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ. ಎಲ್ಲ ಟಾಪ್ ಅಮೆರಿಕನ್ ಟೆಕ್ ಕಂಪನಿಗಳು, ಗೂಗಲ್, ಫೇಸ್ಬುಕ್, ಅಮೆಝಾನ್, ಮೈಕ್ರೋಸಾಫ್ಟ್ ಎಲ್ಲ. ತಡರಾತ್ರಿ ಇಸ್ರೇಲ್ ಇರಾನ್ಗೆ ದೊಡ್ಡ ಆಪತ್ತು ಕಾದಿದೆ ಅಂತ ಹೇಳಿತ್ತು. ಅದರಂತೆ ಈಗ ಇರಾನ್ನ ಸ್ಟೀಲ್ ಇನ್ಫ್ರಾ ಮೇಲೆ ದೊಡ್ಡ ದಾಳಿ ಮಾಡಿದೆ. ಇನ್ನು ಈ ಯುದ್ಧದ ಕುರಿತು ಅಮೆರಿಕ ಜೊತೆಗಿನ ಸೀಕ್ರೆಟ್ ಮಾತುಕತೆ ಬಗ್ಗೆ ಇರಾನ್ ಕಡೆಯಿಂದ ಹೇಳಿಕೆ ಬಂದಿದೆ. ಇದೆಲ್ಲದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇನ್ನು ಕೇವಲ 2-3 ವಾರಗಳಲ್ಲೇ ಇರಾನ್ ಮೇಲಿನ ಯುದ್ಧ ಮುಗಿಸ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸೊ 2-3 ವಾರ ಆದರೂ ನಡೆಯುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಮಿನಿಮಮ್. ಈಗ ಹೀಗೆ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಟ್ರಂಪ್ ಹೇಳಿಕೆಯಿಂದಲೇ ಶುರು ಮಾಡೋಣ. ಯುದ್ಧದ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ದೊಡ್ಡ ಸ್ಟೇಟ್ಮೆಂಟ್ ಬಂದಿದೆ. ಇರಾನ್ ಮೇಲಿನ ಯುದ್ಧ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. 2 ಅಥವಾ 3 ವಾರಗಳಲ್ಲಿ ಅಮೆರಿಕ ಸೇನೆ ಇರಾನ್ನಿಂದ ವಾಪಸ್ ಬರುತ್ತೆ ಅನ್ನೋ ಸ್ಟೇಟ್ಮೆಂಟ್ ಟ್ರಂಪ್ ಕೊಟ್ಟಿದ್ದಾರೆ. ಇರಾನ್ ಬಳಿ ಅಣ್ವಸ್ತ್ರ ಇರಬಾರ್ದು ಅನ್ನೋದಷ್ಟೇ ನಮ್ಮ ಗುರಿಯಾಗಿತ್ತು. ಆ ಗುರಿಯನ್ನು ನಾವೀಗ ಯಶಸ್ವಿಯಾಗಿ ರೀಚ್ ಆಗಿದ್ದೀವಿ. ಇರಾನ್ ಸೇನೆ ನಮ್ಮ ವಿರುದ್ಧ ಈಗ ಹೋರಾಟ ಮಾಡ್ತಿಲ್ಲ. ಅವರೀಗ ನಮ್ಮ ಮೇಲೆ ಗುಂಡು ಹಾರಿಸ್ತಾ ಇಲ್ಲ. ಯಾಕಂದ್ರೆ ಅವರ ಸೇನೆ, ನೌಕಾಪಡೆ ಹಾಗೂ ವಾಯುಪಡೆಯನ್ನು ನಾವು ಸಂಪೂರ್ಣ ನಾಶ ಮಾಡಿದ್ದೀವಿ. ಅವರ ಬಳಿ ಈಗ ಆಂಟಿ ಏರ್ಕ್ರಾಫ್ಟ್ ಪ್ರೊಟೆಕ್ಷನ್ ಕೂಡ ಇಲ್ಲ. ಎಲ್ಲವೂ ನಮ್ಮ ದಾಳಿಗೆ ಧ್ವಂಸ ಆಗಿವೆ. ಹೀಗಾಗಿ ನಾವು ಕೊಟ್ಟ ಪೆಟ್ಟಿನಿಂದ ಚೇತರಿಸಿಕೊಳ್ಳೋಕೆ ಅವರಿಗೆ 15ರಿಂದ 20 ವರ್ಷ ಟೈಮ್ ಬೇಕು. ಇರಾನ್ ಈಗ ಸೋಲೊಪ್ಕೊಂಡಿದೆ. ಒಪ್ಪಂದಕ್ಕಾಗಿ ಭಿಕ್ಷೆ ಬಿಡ್ತಾ ಇದೆ. ಆದರೆ ನಮಗೆ ಯಾವುದೇ ಒಪ್ಪಂದದ ಅಗತ್ಯ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಹಾರ್ಮುಜ್ ಓಪನ್ ಮಾಡೋ ಗೋಜಿಗೆ ಹೋಗಿದೆ. ಈಗ ಆಗಿರೋದನ್ನೇ ನನ್ನ ವಿಕ್ಟರಿ ಅಂತ ಡಿಕ್ಲೇರ್ ಮಾಡಿಕೊಂಡು ಹೊರಗೆ ಬರೋಕೆ ಟ್ರಂಪ್ ಲೆಕ್ಕಾಚಾರ ಹಾಕಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಅಮೆರಿಕದ ಟೆಕ್ ಕಂಪನಿಗಳಿಗೆ ಇರಾನ್ ಬೆದರಿಕೆ ಹಾಕಿರೋದನ್ನ ಟ್ರಂಪ್ ವ್ಯಂಗ್ಯ ಮಾಡಿದ್ದಾರೆ. ಅವರೇ ನಮ್ಮ ಮೇಲೆ ಬಿಬಿಗನ್ ಪ್ರಯೋಗ ಮಾಡ್ತಾರಾ ಅಂತ ಲೇವಡಿ ಮಾಡಿದ್ದಾರೆ. ಅವ್ರ ಹತ್ರ ಎಲ್ಲಿದೆ ಶಸ್ತ್ರಾಸ್ತ್ರ ಎಲ್ಲಿದೆ ಫೈಟ್ ಮಾಡೋಕ್ಕೆ ಅಂತೇಳಿ. ಬಿಬಿಗನ್ ಅಂದರೆ ಅದೊಂಥರದ ಆಟಿಕೆ ಬಂದೂಕು ಅಥವಾ ಏರ್ ಗನ್ ಅಂತ ಅನ್ಕೊಳ್ಳಿ. ಅದನ್ನು ಬಳಸಿ ಹೊಡಿತಾರೆ ಅವರು. ಅವ್ರ ಸಾಮರ್ಥ್ಯ ಫುಲ್ ನಾಶ ಮಾಡಿದ್ದೇವೆ ನಾವು ಅಂತ ಟ್ರಂಪ್ ಲೇವಡಿ ಮಾಡಿದ್ದಾರೆ ಇರಾನ್ಗೆ. ಅಷ್ಟು ಮಾತ್ರ ಅಲ್ಲ, ಇರಾನ್ನಲ್ಲಿ ಈಗ ಹೊಸ ನಾಯಕರು ಬಂದಿದ್ದಾರೆ. ಅವರು ಮೊದಲಿನಷ್ಟು ಉಗ್ರವಾದಿಗಳಲ್ಲ. ಏನೋ ಫ್ರಾನ್ಸ್ ಸೇರಿ ಇತರ ರಾಷ್ಟ್ರಗಳಿಗೆ ತೈಲ ಬೇಕು ಅಂದರೆ ಹಾರ್ಮುಜ್ ಜಲಸಂಧಿಗೆ ಹೋಗಿ ಅವರೇ ತಂದುಕೊಳ್ಳಲಿ. ಇದಕ್ಕೂ ಅಮೆರಿಕಗೂ ಯಾವುದೇ ಸಂಬಂಧ ಇಲ್ಲ. ನಾವು ಇರಾನ್ನಿಂದ ವಾಪಸ್ ಬಂದ ತಕ್ಷಣ ತೈಲ ಬೆಲೆ ಕೂಡ ಕುಸಿಯುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಶತ್ರುಗಳ ಮುಂದೆ ಮಂಡಿಯೂರೋಕೆ ಬಯಸದ ಇರಾನ್ ಅಮೆರಿಕಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕದ ದೈತ್ಯ ಟೆಕ್ ಕಂಪನಿಗಳೇ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಅಂತ ಇರಾನ್ನ IRGC ಹೇಳಿದೆ. ಹಾಗೆ ಅಮೆರಿಕದ 18 ಪ್ರಮುಖ ಕಂಪನಿಗಳನ್ನು ತನ್ನ ಹಿಟ್ ಲಿಸ್ಟ್ಗೆ ಸೇರಿಸಿದೆ. ಗೂಗಲ್, ಆ್ಯಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ, ಬೋಯಿಂಗ್ ಮತ್ತು ಮೆಟಾ ಈ ಕಂಪನಿಗಳು ನಮ್ಮ ಮುಂದಿನ ಟಾರ್ಗೆಟ್ಗಳು ಅಂತ ಹೇಳಿದೆ. ಈ ಕಂಪನಿಗಳ AI ಮತ್ತು ಸ್ಯಾಟಲೈಟ್ ಟೆಕ್ನಾಲಜಿಯನ್ನು ಬಳಸಿಕೊಂಡೇ ನಮ್ಮ ನಾಯಕರನ್ನು ಹತ್ಯೆ ಮಾಡಲಾಗ್ತಿದೆ ಅಂತ ಇರಾನ್ ಆರೋಪಿಸಿದೆ. ಹೀಗಾಗಿ ಮುಂದೆ ಈ ಟೆಕ್ ಕಂಪನಿಗಳು ಕೂಡ ನಮ್ಮ ಪಾಲಿಗೆ ಟಾರ್ಗೆಟ್ಸ್. ಅವುಗಳನ್ನು ಹೊಡೆಯೋ ನ್ಯಾಯಸಮ್ಮತ ಹಕ್ಕು ನಮಗಿದೆ ಅಂತ ಇರಾನ್ ಸೇನೆ ಹೇಳಿದೆ. ಅಲ್ಲದೆ ಇದೇ ಬುಧವಾರ ಏಪ್ರಿಲ್ 1 ರಾತ್ರಿ 8 ಗಂಟೆಯಿಂದ ಈ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಇನ್ನು ಮುಂದೆ ನಮ್ಮ ಒಬ್ಬ ನಾಯಕನ ಹತ್ಯೆ ಆದರೂ ಕೂಡ ಈ ಟೆಕ್ ಕಂಪನಿಗಳ ಕಚೇರಿಗಳನ್ನು ನಾಶ ಮಾಡ್ತೀವಿ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಟೆಕ್ ಕಚೇರಿಗಳ ಉದ್ಯೋಗಿಗಳು ತಕ್ಷಣ ಜಾಗ ಖಾಲಿ ಮಾಡಬೇಕು ಅಂತಲೂ ಇರಾನ್ ಎಚ್ಚರಿಸಿದೆ. ಅಷ್ಟೇ ಅಲ್ಲ, ಈ ಕಚೇರಿಗಳ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸ್ತಿರೋ ಜನಸಾಮಾನ್ಯರು ಕೂಡ ಕೂಡಲೇ ಸೇಫ್ ಜಾಗಗಳಿಗೆ ಮೂವ್ ಆಗಿ ಅಂತ ಇರಾನ್ ಸೇನೆ ತಾಕೀತು ಮಾಡಿದೆ. ಇನ್ನು ಇರಾನ್ ಕಡೆಯಿಂದ ದಾಳಿಯ ವಾರ್ನಿಂಗ್ ಬಂದಿರೋ ನಡುವೆನೇ ಸೌದಿ ಅರೇಬಿಯಾದಲ್ಲಿರೋ ತಮ್ಮ ಎಲ್ಲ ಜನರಿಗೆ ಅಮೆರಿಕ ಮಹತ್ವದ ಸಲಹೆ ಕೊಟ್ಟಿದೆ. ನೀವು ಎಲ್ಲಿದ್ದೀರೋ ಅಲ್ಲೇ ಸೇಫ್ ಆಗಿ. ಅಮೆರಿಕನರು ಜಾಸ್ತಿ ಸೇರೋ ಜಾಗಗಳ ಮೇಲೆ ದಾಳಿಯಾಗೋ ಬೆದರಿಕೆಗಳು ಬರ್ತಿವೆ. ಹೀಗಾಗಿ ಹೋಟೆಲ್ಗಳು, ಮೀಟಿಂಗ್ ಪಾಯಿಂಟ್ಸ್, ಅಮೆರಿಕದ ಬಿಸ್ನೆಸ್ ಸೆಂಟರ್ಗಳು ಹಾಗೂ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳನ್ನು ಟಾರ್ಗೆಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಹೀಗಾಗಿ ಸೇಫ್ ಜಾಗದಲ್ಲಿ ಇರಿ ಅಂತ ಅಮೆರಿಕ ಅಡ್ವೈಸರಿ ಜಾರಿ ಮಾಡಿದೆ. ಇನ್ನು ಮಿಡಲ್ ಈಸ್ಟ್ ಯುದ್ಧದ ನಡುವೆ ಅಮೆರಿಕ ಮತ್ತು ಇರಾನ್ ನಡುವೆ ರಹಸ್ಯ ಮಾತುಕತೆ ನಡೀತಾ ಇದೆ ಅನ್ನೋ ಸುದ್ದಿ ಇತ್ತಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸ್ವಲ್ಪ ಬಾಯ್ಬಿಡೋಕೆ ಶುರು ಮಾಡಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಜೊತೆ ಮೆಸೇಜಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು ನಿಜ, ಕಾಂಟ್ಯಾಕ್ಟ್ ಇರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಆದರೆ ಮಾತುಕತೆ ನಡೀತಾ ಇಲ್ಲ. ಸಂಧಾನ ಅಥವಾ ಶಾಂತಿ ಮಾತುಕತೆ ನಡೆಸ್ತಾ ಇದ್ದೀವಿ ಅನ್ನೋದು ಸುಳ್ಳು. ಆ ರೀತಿ ಏನಾಗ್ತಾ ಇಲ್ಲ. ಜಸ್ಟ್ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿದೆ ಅಷ್ಟೇ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕದೊಂದಿಗೆ ಮಾತುಕತೆ ನಡೆಸಿದ್ರು ನಮಗೆ ಯಾವುದೇ ನ್ಯಾಯ ಸಿಗಲ್ಲ. ಅವ್ರ ಮೇಲೆ ನಮಗೆ 0 ಟ್ರಸ್ಟ್ ಇದೆ, ಯಾವುದೇ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಯುದ್ಧ ನಿಲ್ಲಿಸುವ ಬಗ್ಗೆ ಅಮೆರಿಕ 15 ಅಂಶಗಳ ಪ್ರಸ್ತಾವನೆಯನ್ನು ನಮ್ಮ ಮುಂದೆ ಇಟ್ಟಿದೆ. ಆದರೆ ನಾವು ಅದಕ್ಕೆ ಈವರೆಗೂ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಅಂತ ಅರಾಕ್ಚಿ ಸ್ಪಷ್ಟಪಡಿಸಿದ್ದಾರೆ.
ಹಾಗೇನಾದರೂ ಅಮೆರಿಕ ನಮ್ಮ ಮೇಲೆ ಗ್ರೌಂಡ್ ದಾಳಿ ಮಾಡೋಕ್ಕೆ ಮುಂದಾದರೆ, ನೆಲಕ್ಕೆ ಬಂದರೆ, ನಮ್ಮ ನೆಲಕ್ಕೆ ಕಾಲಿಟ್ರೆ ಅದನ್ನು ಎದುರಿಸೋಕೆ ನಾವು ರೆಡಿ ಆಗಿದ್ದೀವಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹಾರ್ಮೋಸ್ ಜಲಸಂಧಿ ಕೇವಲ ನಮ್ಮ ಶತ್ರುಗಳಿಗೆ ಮಾತ್ರ ಬಂದಾಗಿದೆ ಹೊರತು ಅದೊಂದು ಶಾಂತಿಯುತ ಜಲಮಾರ್ಗ, ಯಾರು ಬೇಕಾದರೂ ಹೋಗ್ಬೋದು ಶತ್ರುಗಳು ಬಿಟ್ಟು ಅನ್ನೋ ಹೇಳಿಕೆಯನ್ನು ಕೂಡ ಇರಾನ್ ನೀಡಿದೆ. ಏನು ಸ್ನೇಹಿತರೆ, ಒಂದು ವೀಕ್ಷಕರಲ್ಲಿ ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಶಕ್ತಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ 104-106 ಅಮೆರಿಕನ್ ಡಾಲರ್ನ ಆಸುಪಾಸಲ್ಲಿತ್ತು. ಇನ್ನು ಇರಾನ್ ಮೇಲೆ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿದೆ. ಕಳೆದ ಕೆಲ ಗಂಟೆಗಳಲ್ಲಿ ಇರಾನ್ನ ಹಲವು ಪ್ರಮುಖ ಜಾಗಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಈ ಪೈಕಿ ಇಸ್ಫಹಾನ್ನಲ್ಲಿರೋ ಮೊಬರಖೆ ಸ್ಟೀಲ್ ಪ್ಲಾಂಟ್, ಹಾಗೆ ಬಂದರ್ ಅಬ್ಬಾಸ್ನ ಶಾಹಿದ್ ಹಗಾನಿ ಪೋರ್ಟ್ ಮೇಲೆ ದಾಳಿಯಾಗಿದೆ. ಹಾಗೆ ಚಹರ್ಮಹಲ್ ಮತ್ತು ಭಕ್ತಿಯಾರಿ ಪ್ರಾವಿನ್ಸ್ನ ಫರೂಕ್ ಶಹರ್ನಲ್ಲಿರೋ ಮತ್ತೊಂದು ಸ್ಟೀಲ್ ಪ್ಲಾಂಟ್, ಬುಷೆಹರ್ನ ಹವಾಮಾನ ಕೇಂದ್ರದ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಹಾಗೆ ಮಲಾಡ್ನಲ್ಲಿರೋ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಮೇಲೂ ಸ್ಫೋಟಕವನ್ನು ಹಾಕಲಾಗಿದೆ. ಇದಕ್ಕೂ ಮುನ್ನ ಇಸ್ಫಹಾನ್ ಹತ್ತಿರದ ಬೊರುಜನ್ನಲ್ಲಿರೋ ಸೆಫಿದಾಶ್ತ್ ಸ್ಟೀಲ್ ಕಾಂಪ್ಲೆಕ್ಸ್ ಮೇಲೂ ಕೂಡ ದಾಳಿಯಾಗಿತ್ತು. ಹೀಗಾಗಿ ಎಲ್ಲ ದಾಳಿಗಳಲ್ಲಾದ ಡ್ಯಾಮೇಜ್ ಹಾಗೂ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಟಾರ್ಗೆಟ್ ಮಾಡಿರೋ ಎಲ್ಲ ಜಾಗಗಳು ಸಾಮಾನ್ಯ ಜನ ಕೆಲಸ ಮಾಡೋ ಜಾಗಗಳು. ಹೀಗಾಗಿ ಈ ಪ್ರದೇಶಗಳ ಮೇಲೆ ದಾಳಿ ಮಾಡಿರೋದ್ರಿಂದ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಆಗಿದೆ ಅಂತ ರೆಡ್ ಕ್ರೆಸೆಂಟ್ ಸೊಸೈಟಿ ಗಂಭೀರ ಆರೋಪ ಮಾಡಿದೆ. ಅಂದಹಾಗೆ ಇಸ್ರೇಲ್ ಸೇನೆ ಏಪ್ರಿಲ್ 1ನೇ ತಾರೀಕು ಇರಾನ್ಗೆ ದೊಡ್ಡ ಆಪತ್ತು ಕಾದಿದೆ ಅಂತ ಹೇಳಿತ್ತು. ಆ ವಾರ್ನಿಂಗ್ ಬೆನ್ನಲ್ಲೇ ಇಸ್ರೇಲ್ ಈ ಸ್ಟೀಲ್ ಪ್ಲಾಂಟ್ ಹಾಗೂ ಸಿವಿಲಿಯನ್ ಇನ್ಫ್ರಾ ಮೇಲೆ ದಾಳಿ ಮಾಡಿದೆ. ಇನ್ನು ಅತ್ತ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದನ್ನ ಇರಾನ್ ಮುಂದುವರೆಸಿದೆ. ಅದರಂತೆ ಸೌದಿ ಅರೇಬಿಯಾ ಮೇಲೂ ಕೂಡ ಭಾರೀ ದಾಳಿಗೆ ಪ್ರಯತ್ನ ನಡೆದಿದೆ. ಸೌದಿ ರಾಜಧಾನಿ ರಿಯಾದ್ ಸಮೀಪದ ಅಲ್ ಖರ್ಜ್ ಪ್ರಾಂತ್ಯವನ್ನ ಟಾರ್ಗೆಟ್ ಮಾಡಿ 2 ಡ್ರೋನ್ಗಳು ಬಂದಿದ್ವು. ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ತಕ್ಷಣ ಅಲರ್ಟ್ ಆಗಿ ಆ ಡ್ರೋನ್ಗಳನ್ನು ಮಾರ್ಗ ಮಧ್ಯೆನೇ ಇಂಟರ್ಸೆಪ್ಟ್ ಮಾಡಿದೆ ಅಂತ ಸೌದಿ ಅರೇಬಿಯಾದ ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ. ಇನ್ನು ಹೊಡೆದು ಹಾಕಿದ ಡ್ರೋನ್ಗಳ ಅವಶೇಷಗಳು ವಸತಿ ಪ್ರದೇಶಗಳ ಮೇಲೆ ಕೂಡ ಬಿದ್ದಿದ್ದು ಮನೆ ಮತ್ತು ವಾಹನಗಳಿಗೆ ಡ್ಯಾಮೇಜ್ ಆಗಿದೆ. ಅಲ್ಲದೆ 2 ಸಾಮಾನ್ಯ ನಾಗರಿಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ತಕ್ಷಣ ಚಿಕಿತ್ಸೆ ಕೊಡಲಾಗಿದೆ. ಅತ ಬಹ್ರೇನ್ ದೇಶಾದ್ಯಂತ ದಿಢೀರ್ ಏರ್ ರೈಡ್ ಸೈರನ್ಗಳು ಮೊಳಗಿವೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಏರ್ ಸ್ಟ್ರೈಕ್ ಅಥವಾ ದಾಳಿ ಆಗಬಹುದು ಅನ್ನೋ ಭೀತಿ ಎದುರಾಗಿದೆ. ಹೀಗಾಗಿ ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ, ಎಲ್ಲರೂ ಆದಷ್ಟು ಶಾಂತವಾಗಿರಿ. ಹಾಗೆ ತಕ್ಷಣವೇ ನಿಮ್ಮ ಹತ್ತಿರದಲ್ಲಿರೋ ಯಾವುದಾದ್ರೂ ಸೇಫ್ ಜಾಗಗಳಿಗೆ ಹೋಗಿ ಆಶ್ರಯ ಪಡ್ಕೊಳ್ಳಿ ಅಂತ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಏನೋ ಇರಾಕ್ನಲ್ಲಿರೋ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಹೆಚ್ಚಾಗ್ತಿದೆ. ಕಳೆದ 24 ಗಂಟೆಗಳಲ್ಲಿ ಅಮೆರಿಕದ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ 23 ಆಪರೇಷನ್ ನಡೆಸಿದ್ದೀವಿ ಅಂತ ಇರಾನ್ ಬೆಂಬಲಿತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಅನ್ನೋ ಸಶಸ್ತ್ರ ಗುಂಪು ಹೇಳ್ಕೊಂಡಿದೆ. ಇದರ ಬೆನ್ನಲ್ಲೇ ಸರಾಯ ಔಲಿಯಾ ಅಲ್ ಧಾಮ್ ಅನ್ನೋ ಇನ್ನೊಂದು ಗುಂಪು ನಾವು ಕೂಡ ಅಮೆರಿಕ ಫೆಸಿಲಿಟಿಗಳ ಮೇಲೆ 5 ಸ್ಟ್ರೈಕ್ ಮಾಡಿದ್ದೀವಿ ಅಂತ ಕ್ಲೈಮ್ ಮಾಡಿದೆ. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಕಾಳಗ ಮತ್ತಷ್ಟು ಅಪಾಯಕಾರಿ ಹಂತಕ್ಕೆ ಹೋಗಿದೆ. ಲೆಬನಾನ್ ರಾಜಧಾನಿ ಬೀರೂತ್ನ ಜ್ನಾಹ್ ಏರಿಯಾ ಮೇಲೆ ಇಸ್ರೇಲ್ 3 ಬಾರಿ ಏರ್ ಸ್ಟ್ರೈಕ್ ಮಾಡಿದೆ. ಈ ದಾಳಿಯಲ್ಲಿ ಹಿಜ್ಬುಲ್ಲಾದ ಟಾಪ್ ಕಮಾಂಡರ್ ಮತ್ತು ಇನ್ನೊಬ್ಬ ಸೀನಿಯರ್ ಲೀಡರ್ನ ಟಾರ್ಗೆಟ್ ಮಾಡಿದ್ದೀವಿ ಅಂತ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಹೇಳಿದೆ. ಆದರೆ ಅವರಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ ಅಂದರೆ ಮುಗಿಸಿದಾರಾ ಅಥವಾ ಹೊಡೆಯೋ ಪ್ರಯತ್ನ ಆಗಿದೆಯಾ, ಆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಇನ್ನು ಇದರ ಜೊತೆಗೆ ದಕ್ಷಿಣ ಲೆಬನಾನ್ನ ಹಲವು ಪ್ರದೇಶಗಳ ಮೇಲೂ ಕೂಡ ಇಸ್ರೇಲ್ ಭಾರಿ ಬಾಂಬಿಂಗ್ ಮಾಡ್ತಾ ಇದೆ. ಇಸ್ರೇಲ್ ಕಡೆಗೆ ರಾಕೆಟ್ ಫೈರ್ ಮಾಡ್ತಿದ್ದ ಲಾಂಚ್ ಸೈಟ್ಗಳನ್ನೇ ಗುರಿಯಾಗಿಸಿ ಈ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಆದರೆ ಕಳೆದ 1 ಗಂಟೆಯಲ್ಲೇ ಇಸ್ರೇಲ್ ದಾಳಿಗೆ 8 ಜನ ಮೃತಪಟ್ಟಿದ್ದಾರೆ. ಏನು ಇಸ್ರೇಲ್ ದಾಳಿಗೆ ಹಿಜ್ಬುಲ್ಲಾಗಳು ಕೂಡ ಪ್ರತಿ ದಾಳಿ ಮಾಡ್ತಾ ಇದ್ದಾರೆ. ಉತ್ತರ ಇಸ್ರೇಲ್ನ ಬೆರಿಯಾ ಮಿಲಿಟರಿ ಬೇಸ್ ಮತ್ತು ಮೆರಾನ್ ಏರ್ ಸರ್ವೆಲೆನ್ಸ್ ಬೇಸ್ ಮೇಲೆ ಭಾರೀ ರಾಕೆಟ್ ದಾಳಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಈ ದಾಳಿಯಲ್ಲಾದ ಹಾನಿ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಿದೆ. ಏನು ಇರಾನ್ ಟರ್ಕಿ ಮೇಲೆ ಮಿಸೈಲ್ ಹಾರಿಸಿದೆ ಅಂತ ವರದಿಯಾಗಿತ್ತು. ಇದನ್ನ ಇರಾನ್ ತಳ್ಳಿ ಹಾಕಿದೆ. ಈ ವಿಚಾರವಾಗಿ ಮಾತನಾಡಿರೋ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ, ಇದು ಶುದ್ಧ ಸುಳ್ಳು, ಬೇಕಿದ್ರೆ ಜಂಟಿಯಾಗಿ ತನಿಖೆ ಮಾಡೋಣ ಅಂತ ಹೇಳಿದ್ದಾರೆ. ಟರ್ಕಿ ವಿದೇಶಾಂಗ ಸಚಿವ ಹಕನ್ ಫಿದಾನ್ ಜೊತೆ ಮಾತನಾಡಿ, ಇದು ನಮ್ಮ ಶತ್ರುಗಳು ಮಾಡಿರೋ ಫಾಲ್ಸ್ ಫ್ಲಾಗ್ ಆಪರೇಷನ್, ಅವರೇ ಮಾಡಿಬಿಟ್ಟು ನಮ್ಮ ಮೇಲೆ ಹಾಕೋದು, ಆ ಥರ ಬೇಕಿದ್ರೆ ತನಿಖೆ ಮಾಡೋಣ, ನಾವು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. UAEನಲ್ಲಿರೋ ಇರಾನಿಯನ್ನರ ಮೇಲೆ ಅಲ್ಲಿನ ಸರ್ಕಾರ ಇತ್ತೀಚೆಗೆ ಹಲವು ರೆಸ್ಟ್ರಿಕ್ಷನ್ಸ್ ಹಾಕಿದ ಬೆನ್ನಲ್ಲೇ ಈಗ ಇರಾನ್ ಸರ್ಕಾರ ತನ್ನ ಜನರ ರಕ್ಷಣೆಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದೆ. UAEನಲ್ಲಿ ನೆಲೆಸಿರೋ ತನ್ನ ಪ್ರಜೆಗಳಿಗಾಗಿ ಇರಾನ್ ಸರ್ಕಾರ ಒಂದು ಕಾಂಪ್ರಹೆನ್ಸಿವ್ ಸಪೋರ್ಟ್ ಪ್ಯಾಕೇಜ್ ರೆಡಿ ಮಾಡಿದೆ. ಹೀಗಂತ ಇರಾನ್ನ ಎಕಾನಮಿ ಮಿನಿಸ್ಟರ್ ಸೈಯದ್ ಅಲಿ ಮದನಿ ಝಾದೆ ಹೇಳಿದ್ದಾರೆ. ಈ ಸಪೋರ್ಟ್ ಪ್ಯಾಕೇಜ್ ಮೂಲಕ UAEನಲ್ಲಿರೋ ಇರಾನಿಯನ್ನರ ಆಸ್ತಿ ಪಾಸ್ತಿಯನ್ನು ಸೇಫ್ ಆಗಿಡೋದು, ಹಾಗೆ ಅವರು ಈಸಿಯಾಗಿ ವಾಪಸ್ ಬರೋಕೆ
ಇರಾನಿಗೆ ಬರೋಕ್ಕೆ ಏನು ಹೆಲ್ಪ್ ಬೇಕು ಅದನ್ನು ಮಾಡೋದು ನಮ್ಮ ಭರವಸೆ ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾತನಾಡಿದ್ದಾರೆ, ಇರಾನ್ ಬೆಂಬಲಿತ ಗುಂಪುಗಳಿಂದ ಇನ್ನು ಮುಂದೆ ಇಸ್ರೇಲ್ ಅಸ್ತಿತ್ವಕ್ಕೆ ಯಾವುದೇ ಚಾಲೆಂಜ್ ಇಲ್ಲ, ಅವರು ನಮಗೀಗ ದೊಡ್ಡ ಥ್ರೆಟ್ ಅಲ್ವೇ ಅಲ್ಲ, ನಾಶ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ ಬೇಕಾದರೆ ನಮ್ಮ ಮೇಲೆ ಡ್ರೋನ್ ಅಥವಾ ಮಿಸೈಲ್ ದಾಳಿಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ಆದರೆ ಅದರಿಂದ ಇಸ್ರೇಲ್ ದೇಶವೇ ಅಳಿಸಿ ಹೋಗುವಂಥ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅಂದರೆ ಅಳಿವು ಉಳಿವಿನ ಪ್ರಶ್ನೆ ಅನ್ನುವಂಥ ಆತಂಕಗಳು ಯಾವುದೂ ಉಳ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಈ ಯುದ್ಧದಿಂದ ನಮಗೊಂದು ಭಾರಿ ದೊಡ್ಡ ಅವಕಾಶ ಕೂಡ ಸಿಕ್ಕಿದೆ. ಇರಾನ್ ವಿರುದ್ಧ ಹೋರಾಡೋಕೆ ಮಿಡಲ್ ಈಸ್ಟ್ನಲ್ಲಿ ನಾವು ಹೊಸ ದೇಶಗಳೊಂದಿಗೆ ಹೊಸದಾಗಿ ಮೈತ್ರಿ ಮಾಡಿಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿರೋ ಇರಾನ್ ರಾಯಭಾರಿ ರೇಜಾ ಅಮೀರಿ ಮೊಗದಮ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ ನಮಗೆ ಪದೇ ಪದೇ ಮೋಸ ಮಾಡಿದ್ರು ಕೂಡ ನಾವು ಶಾಂತಿ ಪರ ಇದ್ದೀವಿ, ಯುದ್ಧಕ್ಕಿಂತ ಮಾತುಕತೆಗೆ ಬೆಲೆ ಕೊಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಚೀನಾ ಮತ್ತು ಪಾಕಿಸ್ತಾನಗಳು ಈಗ ಈ ಯುದ್ಧ ಬೇಗ ಮುಗಿಬೇಕು ಅಂತ ಆಗ್ರಹ ಮಾಡಿವೆ. ಮುಂದುವರಿಬಾರದು ಯಾವುದೇ ಕಾರಣಕ್ಕೂ, ತಕ್ಷಣ ಕದನ ವಿರಾಮ ಆಗಬೇಕು ಅಂತ ಆಗ್ರಹ ಮಾಡಿವೆ. ಶಾಂತಿ ಮಾತುಕತೆ ಮಾಡಿ ಅಂತ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಮಾರ್ಗಗಳು ಕ್ಲಿಯರ್ ಆಗಿ ಓಪನ್ ಆಗಬೇಕು, ಎಲ್ಲ ಮೂವ್ಮೆಂಟ್ ಇರಬೇಕು, ನಿರ್ಬಂಧಗಳನ್ನು ಹಾಕಬಾರದು ಅಂತ ಹೇಳಿದ್ದಾರೆ. ಸೇಮ್ ಟೈಮ್ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಕೂಡ ಇರಾನ್ ಅಧ್ಯಕ್ಷರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಕೂಡಲೇ ಯುದ್ಧ ನಿಲ್ಲಿಸಿ, ಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿರೋದನ್ನ ಕೂಡಲೇ ನಿಲ್ಲಿಸಿ ಅಂತ ಹೇಳಿ ತಾಕೀತು ಮಾಡಿದ್ದಾರೆ. ಅಷ್ಟೆಲ್ಲ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಬಾರದು, ಓಪನ್ ಇಡಬೇಕು, ಅದೆಲ್ಲ ಸರಿಯಲ್ಲ ಅಂತ ಹೇಳಿ ಅವರಿಗೆ ಆಗ್ರಹ ಮಾಡಿದ್ದಾರೆ. ಇನ್ನು ಯುದ್ಧದ ಬಿಸಿಯಿಂದಾಗಿ ಒಂದೊಂದೇ ರಾಷ್ಟ್ರಗಳಲ್ಲಿ ಎನರ್ಜಿ ಬಿಕ್ಕಟ್ಟು ಶುರುವಾಗಿದೆ, ತೈಲ ಬಿಕ್ಕಟ್ಟು, ಗ್ಯಾಸ್ ಬಿಕ್ಕಟ್ಟು. ಈಗ ಇಂಡೋನೇಷ್ಯಾದಲ್ಲಿ ಪರಿಸ್ಥಿತಿ ನಿಭಾಯಿಸೋಕೆ ಫ್ಯೂಯಲ್ ರೇಷನಿಂಗ್ ಸಿಸ್ಟಮನ್ನು ಜಾರಿಗೆ ತರಲಾಗಿದೆ. ಇನ್ನು ಮುಂದೆ ಪ್ರತಿ ವಾಹನಕ್ಕೆ ದಿನಕ್ಕೆ ಕೇವಲ 50 ಲೀಟರ್ ಮ್ಯಾಕ್ಸಿಮಮ್ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸಿಕೊಳ್ಳಬಹುದು ಅಂತ ಲಿಮಿಟ್ ಹಾಕಲಾಗಿದೆ. ಜೊತೆಗೆ ತೈಲ ಉಳಿಸೋಕೆ ಸರ್ಕಾರಿ ನೌಕರರಿಗೆ ವಾರದಲ್ಲಿ 1 ದಿನ ವರ್ಕ್ ಫ್ರಮ್ ಹೋಮ್ ಕಡ್ಡಾಯ ಮಾಡಲಾಗಿದೆ. ಪ್ರತಿ ಶುಕ್ರವಾರ ಎಲ್ಲ ಸರ್ಕಾರಿ ನೌಕರರು ಮನೆಯಿಂದಲೇ ಕೆಲಸ ಮಾಡುವಂತೆ ಆದೇಶ ಹೊರಡಿಸಿದೆ. ಇನ್ನೊಂದು ಕಡೆ ಈ ಭೀಕರ ಯುದ್ಧದಿಂದಾಗಿ ಇಡೀ ಜಗತ್ತಿಗೆ ಹಣದುಬ್ಬರದ ಅಂದರೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಜಾಗತಿಕ ಆರ್ಥಿಕತೆಗೆ ಇದು ಬಹುದೊಡ್ಡ ಪೆಟ್ಟನ್ನು ಕೊಡುತ್ತೆ ಅಂತ IMF ಎಚ್ಚರಿಕೆ ಕೊಟ್ಟಿದೆ. ಏನೋ ಮಿಡಲ್ ಈಸ್ಟ್ ಯುದ್ಧದ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಫೋನ್ನಲ್ಲಿ ಮಾತನಾಡಿದ್ದಾರೆ. ಸಂಘರ್ಷದಿಂದಾಗಿ ದಿನೇ ದಿನೇ ಹಾಳಾಗ್ತಿರೋ ಪರಿಸ್ಥಿತಿ, ಸಾಮಾನ್ಯ ಜನರಿಗಾಗ್ತಿರೋ ಸಾವು ನೋವು, ಕಟ್ಟಡಗಳಿಗಾಗ್ತಿರೋ ಹಾನಿ ಬಗ್ಗೆ ಇಬ್ಬರು ಚರ್ಚೆ ಮಾಡಿದ್ದಾರೆ, ಕಳವಳ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಹೊಡೆದಾಟ ನಿಲ್ಲಿಸಿ ರಾಜತಾಂತ್ರಿಕ ಮಾತುಕತೆ ಮೂಲಕ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಹಾಗೆ ಈ ಪ್ರದೇಶದ ಎಲ್ಲ ರಾಷ್ಟ್ರಗಳ ಹಕ್ಕುಗಳನ್ನು ಗೌರವಿಸಬೇಕು ಅಂತ ಹೇಳಿ ಈಗೇನದೇ ಪ್ಲೇನ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಪುಟಿನ್ಗೆ UAEಗಿಂತ ಜಾಸ್ತಿ ಇರಾನ್ ಬೇಕು, ಇವರಿಗೆ ಜಗತ್ತಲ್ಲಿ ಆಟ ಆಡೋಕ್ಕೆ ಇರಾನ್ ಮೇನ್, ಹಾಗೆ ಇವ್ರ ಜೊತೆಗೊಂದು ಮಾತಾಡಬೇಕಲ್ಲ, ಹಾಗಾಗಿ ಮಾತಾಡಿದ್ದಾರೆ. ಏನೋ ಇರಾಕ್ನ ಬಾಗ್ದಾದ್ನಲ್ಲಿ ಅಮೆರಿಕದ ಮಹಿಳಾ ಪತ್ರಕರ್ತೆಯೊಬ್ಬರನ್ನ ಕಿಡ್ನಾಪ್ ಮಾಡಲಾಗಿದೆ. ಸಿವಿಲ್ ಡ್ರೆಸ್ನಲ್ಲಿದ್ದ 4 ದುಷ್ಕರ್ಮಿಗಳು ಶೆಲ್ಲಿ ಕಿಟೆಲ್ಸನ್ ಅವರನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇವರು ಮಿಡಲ್ ಈಸ್ಟ್ ಯುದ್ಧಗಳ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದ್ದ ಫ್ರೀಲ್ಯಾನ್ಸ್ ರಿಪೋರ್ಟರ್. ಈ ಅಪಹರಣ ಇರಾಕ್ ಸರ್ಕಾರ ಈಗ ಕನ್ಫರ್ಮ್ ಮಾಡಿದೆ. ಇದನ್ನು ಈಗ ಆಲ್ರೆಡಿ ಒಬ್ಬ ಶಂಕಿತನನ್ನು ಅರೆಸ್ಟ್ ಮಾಡಿ ಇಡೀ ಪೂರ್ವ ಬಾಗ್ದಾದ್ನಲ್ಲಿ ಸರ್ಚ್ ಆಪರೇಷನ್ ನಡೆಸಲಾಗ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದೆ. ಇತ್ತ ಅಮೆರಿಕ ಕೂಡ ಅಲರ್ಟ್ ಆಗಿದ್ದು ಶೆಲ್ಲಿ ಅವ್ರನ್ನ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬರೋಕೆ FBI ಜೊತೆ ಸೇರಿ ಫುಲ್ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಏನೋ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನಿಗೆ ಗಾಯ ಆಗಿದೆ, ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅನ್ನೋ ಸುದ್ದಿ ಇತ್ತಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿರೋ ರಷ್ಯನ್ ಅಂಬಾಸಿಡರ್ ಅಲೆಕ್ಸಿ ಡೆಡೋವ್ ಮಾಹಿತಿ ಕೊಟ್ಟಿದ್ದಾರೆ. ಖಾಮೆನಿ ಟ್ರೀಟ್ಮೆಂಟ್ಗೆ ಅಂತ ರಷ್ಯಾಗೆ ಬಂದಿಲ್ಲ, ಅವರು ಇರಾನ್ನಲ್ಲೇ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಷ್ಯಾಗೆ ಹೋಗಿ ಟ್ರೀಟ್ಮೆಂಟ್ ಪಡಿತಿದ್ದಾರೆ, ತುಂಬಾ ಇಂಜುರಿ ಆಗಿದೆ ಅಂತೆಲ್ಲ ರೂಮರ್ಸ್ ಇತ್ತಲ್ಲ, ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದರೆ ಇವರು ಕೂಡ ಇಂಜುರಿ ಆಗಿರೋದು ಹೌದಾ, ಎಷ್ಟಾಗಿದೆ, ಏನಾಗಿದೆ ಅದೆಲ್ಲ ಏನೂ ಹೇಳಿಲ್ಲ, ಇರಾನ್ನಲ್ಲೇ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಈ ರೀತಿ ಮಿಡಲ್ ಈಸ್ಟ್ನ ಇಲ್ಲಿ ತನಕದ ಎಲ್ಲ ಪ್ರಮುಖ ವಿದ್ಯಮಾನವನ್ನು ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ಎಲ್ಲ ಅಪ್ಡೇಟ್ಸ್ ಅನ್ನ ವೆರಿಫೈ ಮಾಡಿ ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.